one last question. ಸರ್ ನಮಸ್ಕಾರಗಳು. ನಾವು ಒಬ್ಬ ರೈತನಾಗಿ ವಿಜಯಪುರ ಜಿಲ್ಲೆ ಚಡಚಣ ತಾಲೂಕಿನ ಕರ್ನಾಟಕ ಮಾಸ್ಟರ್ ಬೌಂಡಿಂದ ಬಂದಿದ್ದೇನೆ. ನಾನು ವಿನಂತಿ ಏನಂದ್ರೆ, ಇವತ್ತು ನಮ್ಮ ಭಾರತ ದೇಶ ಭವ್ಯವಾಗಿ ಪ್ರಕಾಶಿಸ್ತಾ ಇದೆ. ಇದಕ್ಕೆ ಪವನ ವಿದ್ಯುತ್ತು ಮತ್ತು ಸೌರ ವಿದ್ಯುತ್ತು ಮತ್ತು ಈ ಗಾಳಿ ವಿದ್ಯುತ್ತಿನಿಂದ ನಮ್ಮ ಭಾರತ ದೇಶ ಕಂಗೊಳಿಸ್ತಾ ಇದೆ. ಆದರೆ ಗ್ರಾಮೀಣ ವಲಯದ ರೈತರು, ಬಡವರು ಮತ್ತು ಅಡವಿ ವಸತಿಯ ಜನರಿಗೆ ಒಂದು ಗುಣಮಟ್ಟದ ವಿದ್ಯುತ್ ಸಿಗ್ತಾ ಇಲ್ಲ. ಹೀಗಾಗಿ ನಮ್ಮ ಕೃಷಿ ವಲಯ ಸ್ವಲ್ಪ ಸಂಕಷ್ಟದಲ್ಲಿದೆ. ಮತ್ತು ಈ ದಿನದ 24 ಗಂಟೆ ನಗರ ಪ್ರದೇಶಕ್ಕೆ ಮತ್ತು ಕಂಪನಿಗಳಿಗೆ ಕರೆಂಟ್ ಸಿಗ್ತಾ ಇದೆ. ಆದರೆ ರೈತರಿಗೆ ಕೇವಲ 3-4 ತಾಸು ಮಾತ್ರ 3 ಫೇಸ್ ಕರೆಂಟ್ ಸಿಗ್ತಾ ಇದೆ. ಹೀಗೆ ತಾರತಮ್ಯ ಹೇಗೆ? ಮತ್ತು ಅನ್ನ ಬೆಳೆದು ಕೊಡುವ ಅನ್ನ ರೈತನಿಗೆ ಸರಿಯಾದ ಕರೆಂಟ್ ಸಿಗ್ತಾ ಇಲ್ಲ. ನಾವು ಮುಂಜೂರಾತಿ ತಗೋಬೇಕಾದ್ರೆ 25,000 ಕೊಡಬೇಕು. ಮತ್ತೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಕೆ 2-3 ಲಕ್ಷ ರೂಪಾಯಿ ಕೊಡಬೇಕಾದಂತಹ ಒಂದು ಪರಿಸ್ಥಿತಿ ಇದೆ. ನಾವು ರೈತರು ಸಂಕಷ್ಟದಲ್ಲಿದ್ದೇವೆ. ಖಾಸಗಿ ಸಾಲ ಮಾಡಿಕೊಂಡು ನಾವು ಕರೆಂಟ್ ಪಡಿಬೇಕಾಗಿದೆ. ಅದಕ್ಕೆ ಬಡ್ಡಿ, ದಂಡ ಬಡ್ಡಿ, ಚಕ್ರ ಬಡ್ಡಿ ಕೊಟ್ಟು ನಾವೆಲ್ಲ ರೈತರು ಜಮೀನುಗಳು ಕಳೆದು ಇದ್ದೇವೆ. ಇಂಥ ಒಂದು ಸಂಕಷ್ಟದಿಂದ ನಮ್ಮ ನೀರು, ಕರೆಂಟ್, ಬಂಡವಾಳ ಸಮಸ್ಯೆಯಿಂದ ನಾವು ದ್ರಾಕ್ಷಿ, ದಾಳಿಂಬೆ ಪಡ ಹಾಳಾಗಿ ಹೋಗಿವೆ. ನಾವು ಜಮೀನು 4-5 ಎಕರೆ ಮಾರಿ ಸಾಲ ಕೊಡಬೇಕಂತ ಪರಿಸ್ಥಿತಿ ಇದೆ. ಇಂಥ ಒಂದು ರೈತರಿಗಾಗಿ ಈ ಒಂದು ನಮ್ಮ ಹೆಮ್ಮೆಯ ಇಂಡಿಯನ್ ಗ್ರೀನ್ ಎನರ್ಜಿ ಎಕ್ಸ್ಪೋ ಯಾವ ತೆರನಾದ ಕಾರ್ಯಕ್ರಮ ಆಯೋಜನೆ ಮಾಡಿದೆ ಅಂತಕ್ಕಂಥದ್ದು ನನ್ನದೊಂದು ಪ್ರಶ್ನೆ ಇದೆ. ನಮಸ್ಕಾರ. ರೈತರಿಗೆ ವಿದ್ಯುತ್ತಿನ ದುಸ್ಥಿತಿ ಇರುವಂಥದ್ದು ಸತ್ಯ. ಅದು ಗ್ರಾಮೀಣ ಪ್ರದೇಶದಲ್ಲಿ ವಿದ್ಯುತ್ ಸರಿಯಾಗಿ ಸಿಗ್ತಾ ಇಲ್ಲ. ಅದು ಒಂದು ಕಠೋರ ಸತ್ಯನೇ. ಅದು ಅದಕ್ಕೋಸ್ಕರ ಕೃಷಿ ಪಂಪ್ ಸೆಟ್ಗಳಿಗೆ ಸಬ್ಸಿಡಿ ಸ್ಕೀಮ್ ಗೌರ್ಮೆಂಟ್ ಕೊಡ್ತಾ ಇದೆ. ಆದರೆ ಅದು ಸಂಪೂರ್ಣ ಪ್ರಮಾಣದಲ್ಲಿ ಅದರ ಪ್ರಯೋಜನ ರೈತರಿಗೆ ಸಿಗ್ತಾ ಇಲ್ಲ. ಅದನ್ನ ಈ ವಿದ್ಯುತ್ ಸೋಲಾರ್ ಪಂಪನ್ನ, ಈ ಸ್ಕೀಮ್ಗಳನ್ನು ಇನ್ನೂ ಸರಳೀಕೃತಗೊಳಿಸಿ ಎಲ್ಲ ರೈತರುಗಳು ಅದರ ಪ್ರಯೋಜನ ಸಿಗುವಂತೆ ಮಾಡುವಂಥದ್ದು ಸರ್ಕಾರದ ಒಂದು ಬಾಧ್ಯತೆ. ಅದರಲ್ಲಿ ವಿದ್ಯುತ್ ಸಮಸ್ಯೆ ಸ್ವಲ್ಪ ಮಟ್ಟಿಗಾದರೂ ವಿದ್ಯುತ್ ಸಮಸ್ಯೆಗೆ ಪರಿಹಾರ ಸಿಗಬಹುದು ಅನ್ನೋದು ನಮ್ಮ ಭಾವನೆ. ನಮ್ಮ ಸೋಲಾರ್ ಅಸೋಸಿಯೇಷನ್ಗಳೆಲ್ಲ ಸರ್ಕಾರಕ್ಕೆ ಮನವಿ ಕೊಡ್ತಾ ಇದ್ದಾವೆ. ಎಲ್ಲ ಅಸೋಸಿಯೇಷನ್ಗಳು, ಸಂಘ ಸಂಸ್ಥೆಗಳು, ನಮ್ಮ ಸೋಲಾರ್ ಸಂಘ ಸಂಸ್ಥೆಗಳು ಯಾವ ರೀತಿ ನಮ್ಮ ರೈತರ ಸಮಸ್ಯೆ ಇರ್ಬೋದು ಅಥವಾ ನಮ್ಮ ವಿದ್ಯುತ್ ಇವರ ಸಮಸ್ಯೆಗಳನ್ನು ಸೋಲಾರ್ ಮುಖಾಂತರ ಹೇಗೆ ಪರಿಹರಿಸಬಹುದು, ಈ ನಿಟ್ಟಿನಲ್ಲಿ ಹೇಗೆ ಸರಳೀಕರಣ ಮಾಡಬಹುದು, ಸರ್ಕಾರದ ನಿಯಮಾವಳಿಗಳನ್ನು ಯಾವ ರೀತಿ ಸರಳೀಕೃತ ಮಾಡಬಹುದು ಅನ್ನೋ ನಿಟ್ಟಿನಲ್ಲಿ ಸಂಘ ಸಂಸ್ಥೆಗಳು ಸರ್ಕಾರಕ್ಕೆ ಸೂಚನೆ, ಸಲಹೆಗಳನ್ನು ಕೊಡ್ತಾ ಇದ್ದಾವೆ. ಅದರ ಬಗ್ಗೆ ಮಾತುಕತೆ ನಡೀತಾ ಇದೆ. ಈ ಪ್ರಕ್ರಿಯೆ ನಿರಂತರ. ಸರ್ಕಾರದಲ್ಲಿ ನಿಮಗೆ ಗೊತ್ತಿರುವ ಹಾಗೆ ಸರ್ಕಾರದಲ್ಲಿ ಇವತ್ತಿನಿಂದ ನಾಳೆಗೆ ಯಾವ ಬದಲಾವಣೆಯನ್ನು ತರೋದಕ್ಕೆ ಸ್ವಲ್ಪ ಕಷ್ಟ ಸಾಧ್ಯ. ನಾವೆಲ್ಲರೂ ಸೇರಿ ಸರ್ಕಾರಕ್ಕೆ ಒತ್ತಾಯ ಮಾಡಬೇಕಾಗುತ್ತೆ. ವಿದ್ಯುತ್ ಸಮಸ್ಯೆನ ಬಗೆಹರಿಸೋದಕ್ಕೆ ಎಲ್ಲವನ್ನು ಸೋಲಾರಿಂದ ಬಗೆಹರಿಸೋದು ಕಷ್ಟ ಇದೆ. ಆದರೆ ವಿದ್ಯುತ್ ಸಮಸ್ಯೆನೂ ಬಗೆಹರಿಬೇಕು. ಅದಕ್ಕೆ ಬೇಕಾಗಿರೋ ಬೇರೆ ಪೂರಕ ನಿಟ್ಟಿನಲ್ಲೂ ಕಾರ್ಯ ಆಗಬೇಕು. ಸೋಲಾರಿಂದ ಇರಬಹುದು, ಬೇರೆ ಇರಬಹುದು. ಅದಕ್ಕೆ ಅದಕ್ಕೆ ಸಹಾಯ, ಬ್ಯಾಂಕಿನಿಂದ ಸಹಾಯ ಸಿಗೋದಕ್ಕೆ ಅಥವಾ ಸರ್ಕಾರದಿಂದ ಸಬ್ಸಿಡಿ ಸಿಗೋದಕ್ಕೆ, ಸಹಾಯಧನ ಸಿಗುವಂತ ನಿಟ್ಟಿನಲ್ಲೂ ಕಾರ್ಯಪ್ರವೃತ್ತ ಆಗಬೇಕಾಗುತ್ತೆ. ಎಲ್ಲರೂ ಸೇರಿ ಈ ಬಗ್ಗೆ ಚಿಂತನೆ ನಡೆಸಿ ಸರ್ಕಾರಕ್ಕೆ ಒಂದು ಹಕ್ಕೊತ್ತಾಯ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಮಗೆ ನಮ್ಮ ಆಶಯಗಳು ನಿಮ್ಮ ಆಶಯ ನೆರವೇರುವಂತ ಸಾಧ್ಯತೆಗಳು ಇದೆ ಅನ್ನೋದು ನನ್ನ ಭಾವನೆ, ನನ್ನ ಆಶಾವಾದ. ಸರ್, ರೈತರಾಗಿ ನಾವು ನಿಮ್ಮೊಂದಿಗೆ ಕೈ ಜೋಡಿಸ್ತೀವಿ. ನೀವು ಕೂಡ ಸೌರ ವಿದ್ಯುತ್ ಘಟಕ ಕಂಪನಿಗಳವರು ಮತ್ತು ಸರ್ಕಾರ ಮುತುವರ್ಜಿ ವಹಿಸಿ ನಮ್ಮ ಹಳ್ಳಿಗೆ ಇಂಥ ಒಂದು ಸವಲತ್ತುಗಳು ಕೊಡಬೇಕು. ಮುಂದಿನ ಒಂದು ಇಂಡಿಯಾ ಹಸಿರು ಕ್ರಾಂತಿ ನಮ್ಮ ಗ್ರಾಮೀಣ ವಲಯದಲ್ಲಿ ಕೂಡ ಇಂಥ ಕಾರ್ಯಕ್ರಮ ಆಯೋಜನೆ ಮಾಡಬೇಕು. ಒಳ್ಳೆಯ ಇದು ಪ್ರಾತ್ಯಕ್ಷಿತೆ ಮತ್ತು ರೈತರ ಪಂಪ್ಸೆಟ್ಗಳನ್ನು ನಾವು ಕಂಡು ತುಂಬ ಸಂತೋಷಪಟ್ಟಿದ್ದೇವೆ. ಇಂಥ ಕಾರ್ಯಕ್ರಮಗಳು ಗ್ರಾಮೀಣ ವಲಯದಲ್ಲಿ ಆಯೋಜನೆ ಆಗಬೇಕು. ಅದಕ್ಕಾಗಿ ನಾವು ಬೇಕಾದರೆ ಈ ಕಾರ್ಯಕ್ರಮ ಮಾಡೋದಕ್ಕೆ ಮತ್ತು ಸೌರ ವಿದ್ಯುತ್ ಘಟಕ ಸ್ಥಾಪನೆ ಮಾಡಲಿಕ್ಕೆ 4-5 ಎಕರೆ ನಾವು ಜಮೀನನ್ನು ಕೂಡ ಬಾಡಿಗೆ ಕೊಡುತ್ತೇವೆ ನಿಮ್ಮ ಸಂಸ್ಥೆಗೆ ಅಂತ ಹೇಳುತ್ತಾ 2 ಮಾತುಗಳು ವಿರಾಮ. ನಮಸ್ಕಾರ. ಧನ್ಯವಾದಗಳು ಸರ್. ನಾವು ಊರಿಂದ ಬಂದು ಇಲ್ಲಿ ಭಾಗವಹಿಸಿದ್ದಕ್ಕೆ ನಮಗೆ ತುಂಬಾ ಖುಷಿ ಆಗ್ತಾ ಇದೆ. ನಿಮ್ಮಂಥವ್ರು ಇದ್ರೆ ನಮ್ಮ ಈ ಮಾಡಿರುವಂತ ಒಂದು ಈ ಕಾರ್ಯಕ್ರಮ ಕೂಡ ಸಾರ್ಥಕ. ಧನ್ಯವಾದಗಳು. ಧನ್ಯವಾದ ಸರ್.